ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಮಸ್ಕ್ ಮೆಲನ್ನ ಇನ್ನೊಂದು ರೀತಿಯ ಜ್ಯೂಸನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಮಸ್ಕ್ ಮೆಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ 2 ಸ್ಪೂನಷ್ಟು ಸಬ್ಜಾ ಅಥವಾ ಕಾಮಕಸ್ತೂರಿ ಬೀಜನ ತೊಳೆದ್ಬಿಟ್ಟು ಅದನ್ನು ನೆನೆಯಾಕಿಟ್ಟಿದ್ದೀನಿ. 2 ಸ್ಪೂನಷ್ಟು ಬಾದಾಮ್ ಗೋಂದನ್ನು ತೊಳೆದ್ಬಿಟ್ಟು ಅದನ್ನು ಸಹ ಒಂದು ಬೌಲಲ್ಲಿ ನೆನೆಯಾಕಿಟ್ಟಿದ್ದೀನಿ. ಸೊ ಬಾದಾಮ್ ಗೋಂದ್ ಅಂದರೆ ಈ ಥರ ಕ್ರಿಸ್ಟಲ್ ಥರ ಇರುತ್ತೆ. ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಮತ್ತು ಕೆಲವೊಂದು ಗ್ರಾಸರಿ ಅಂಗಡಿಗಳಲ್ಲಿ ಸಹ ಇದು ಸಿಗುತ್ತೆ. ನೋಡಿ, ಈ ಥರ ಕ್ರಿಸ್ಟಲ್ ಟೈಪ್ ಇರುತ್ತೆ. ಸೊ ನೆನೆ ಹಾಕಿದಾಗ ಇದರಲ್ಲಿ ಒಂದು ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ, ಇನ್ನೊಂದು ಜೆಲ್ ಥರ ಫಾರ್ಮ್ ಆಗುತ್ತೆ. ಸೊ ಎರಡನ್ನೂ ನಾವು ಯೂಸ್ ಮಾಡ್ಬೋದು. ಬಾದಾಮ್ ಗೋಂದನ್ನು ನೆನೆಸಿ ಅದು ನೀರಲ್ಲಿ ಕರಗಿಸಿ ಯೂಸ್ ಮಾಡಿದ್ರೆ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಮತ್ತು ಅದು ಬೆನ್ನು ಮತ್ತು ಸೊಂಟಕ್ಕೆ ಜಾಸ್ತಿ ಬಲನ ಕೊಡುತ್ತೆ. ನೋಡಿ, ಈ ಥರ ಸೀಡ್ಸ್ನ ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಸ್ಲೈಸಸ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ಕೋಬೋದು, ಬಟ್ ಇದು ಈಸಿ ಮೆಥಡು. ನೋಡಿ, ಈ ಥರ ನಾವು ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಅದನ್ನು ಡ್ರೈ ಮಾಡಿಬಿಟ್ಟು ಸೊ ನಿಯರ್ ಬೈ ತೋಟ ಅಥವಾ ವೇಸ್ಟ್ ಲ್ಯಾಂಡ್ಗಳಲ್ಲಿ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಜರ್ಮಿನೇಟ್ ಆಗುತ್ತೆ. ಸೊ ಈ ಥರ ಕಂಪ್ಲೀಟಾಗಿ ತೆಗಿಬೇಕು. ಇಲ್ಲ ಅಂದರೆ ಇದನ್ನು ನೀಟಾಗಿ ಒಣಗಿಸ್ಬಿಟ್ಟು ಆ ಸೀಡ್ ಕೋಟನ್ನು ತೆಗೆದ್ರೆ ನಮಗೆ ಒಳಗಡೆ ಬರುವಂತಹ ಸೀಡ್ ಏನಿದೆ ಅದನ್ನು ನಾವು ಗಾರ್ನಿಷಿಂಗಾಗಿ ಡ್ರೈ ಫ್ರೂಟ್ಸ್ ಥರ ಯೂಸ್ ಮಾಡ್ಬೋದು. ಈ ಪಲ್ಪ್ನೆಲ್ಲ ನಾನು ಸ್ಪೂನಲ್ಲೇ ರಿಮೂವ್ ಮಾಡಿಬಿಟ್ಟು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸೆಂಟೆಡ್ ರೋಸ್ ಪೆಟಲ್ಸ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪನ್ನೀರ್ ಗುಲಾಬಿದು ಡ್ರೈ ಪೆಟಲ್ಸ್ ಇದ್ದರೆ ಅದನ್ನಾದರೂ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾನು ಒಂದು 3ರಿಂದ 4 ಸ್ಪೂನಷ್ಟು ಕಲ್ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಮಸ್ಕ್ ಮೆಲನ್ ಜ್ಯೂಸ್ ಮಾಡಿದಾಗ ನಾವು ಅದಕ್ಕೆ ಬೆಲ್ಲದ ನೀರನ್ನು ಆ್ಯಡ್ ಮಾಡಿದ್ವಿ. ಈಗ ನಾವು ಇದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡೋಣ. ಸೊ ಎಲ್ಲ ಫ್ಲೇವರ್ ಸ್ವಲ್ಪ ಲೈಟಾಗಿ ವೇರಿ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಯಾಕಂದರೆ ತುಂಬ ಅದರ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀರನ್ನು ಹಾಕಿ ಒಂದು ಸಲ ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾನು ಕೂರ್ಗಲ್ಲಿ ಪ್ಯೂರ್ ಹನಿ ಅಂತ ಹೇಳ್ಬಿಟ್ಟು ತಂದಿದ್ದು. ಗೊತ್ತಿಲ್ಲ ನನಗೆ, ಅದು ನಾರ್ಮಲ್ ಟೆಸ್ಟ್ ಮಾಡಿದಾಗ ಎಲ್ಲ ಒಂದೇ ಥರ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಸಲ ಫಿಲ್ಟ್ರ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಹನಿ ಮತ್ತು ಕಲ್ಸಕ್ಕರೆ ಆ್ಯಡ್ ಮಾಡಿರೋದ್ರಿಂದ ಇದು ಮೈಲ್ಡಾಗಿ ಸ್ವೀಟಾಗಿರುತ್ತೆ. ನೋಡಿ, ಈಗ ಇದನ್ನೆಲ್ಲ ಬ್ಲೆಂಡ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನಿವಾಗ ನೆನೆಸಿಟ್ಟಿರೋ ಅಂತಹ ಬಾದಾಮ್ ಗೋಂದು ನೀರನ್ನು ಹಾಕಿ, ಆ ಜೆಲ್ ಇನ್ನೂ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿಲ್ಲ. ಸೊ ಅದನ್ನು ತೆಗೆದುಬಿಟ್ಟು ಜಾರ್ಗೆ ಹಾಕಿ ಇದ್ರ ಜೊತೆನೇ ನಾನು ಇನ್ನೊಂದು ಸಲ ಬ್ಲೆಂಡ್ ಮಾಡ್ತೀನಿ. ಬಾದಾಮ್ ಗೋಂದ್ ಕಂಪ್ಲೀಟಾಗಿ ಡಿಸಾಲ್ವ್ ಆಗೋಕ್ಕೆ ಒಂದು 3 ಅವರ್ಸ್ ಮೇಲೆ ತೊಗೊಳುತ್ತೆ. ಇಮಿಡಿಯೇಟಾಗಿ ಮಾಡಬೇಕು ಅಂದಾಗ ಸೊ ನಾವು ಸ್ವಲ್ಪ ಅದನ್ನು ಸೋಕ್ ಮಾಡಿಬಿಟ್ಟು ಮಿಕ್ಸರಲ್ಲೇ ಹಾಕಿ ಜ್ಯೂಸ್ ಜೊತೆ ಬ್ಲೆಂಡ್ ಮಾಡಬೇಕು. ನೋಡಿ, ಇವಾಗ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಇನ್ನೊಂದು ಸಲ ಬ್ಲೆಂಡ್ ಮಾಡಿಬಿಟ್ಟು ಇದಕ್ಕೆ ನಾನು ಮಡಕೆ ನೀರನ್ನೇ ಸೇರಿಸ್ತಾಯಿದ್ದೀನಿ. ಐಸ್ ಕ್ಯೂಬ್ ಹಾಕಿದಾಗ ನಮಗೆ ಅದು ಕುಡಿಬೇಕಾದ್ರೆ ನಮಗೆ ಕೂಲ್ ಅನಿಸಿದ್ರೂ ಅದು ದೇಹಕ್ಕೆ ತಂಪನ್ನು ಕೊಡೋದಿಲ್ಲ. ಈಗ ಅರ್ಧ ಲೋಟದಷ್ಟು ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕಿ ಬ್ಲೆಂಡ್ ಮಾಡಿ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಆ ಸೆಂಟೆಡ್ ರೋಸ್ದು ಪನ್ನೀರ್ ವಾಸನೆ ಮತ್ತು ಏಲಕ್ಕಿ ವಾಸನೆ ಬರ್ತಾಯಿದೆ. ಸೊ ಈಗ ನಾನು ನೆನೆಸಿಟ್ಟಿರೋ ಅಂಥ ಫಲೂದಾ ಅಥವಾ ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ ಅಂತ ಏನು ಹೇಳ್ತೀವಿ ಅದನ್ನು ಆ್ಯಡ್ ಮಾಡಿ ಮಡಕೆ ನೀರಲ್ಲೇ ಜಾರ್ನೆಲ್ಲ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅಲ್ಲಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಪೀಸ್ ಥರ ನಮಗೆ ಸೆಂಟೆಡ್ ರೋಸ್ ಪೆಟಲ್ ಕಾಣಿಸುತ್ತೆ. ನೋಡಿ, ರುಚಿಯಾದ ಅದ್ಭುತವಾದ ಮಸ್ಕ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ.